ಯದಾ ಯದಾ ಹಿ ಗ್ಲಾನಿರ್ಭವತಿ ಭಾರತ ಅಭೃತ್ತನಾಮಾಯ ಧರ್ಮಶ್ಯ ತದಾತ್ಮನಂ ಸೃಜಮ್ಯಹಂ ಪರಿತ್ರಾಣಾಯ ಸಾಧನಂ ವಿನಾಶಯ ಚತುಷ್ಟದಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಈ ಖಳನಾಯಕನ ಬಾಯಲ್ಲಿ ಹೊರಬಿದ್ದ ಈ ಶ್ಲೋಕದ ಅರ್ಥ ಏನು ಗೊತ್ತಾ? ಯಾವಾಗ ಧರ್ಮದ ಅವನತಿಯಾಗಿ ಆ ಧರ್ಮ ಉನ್ನತಿಯಾಗುವುದು, ಆಗ ಶ್ರೀಕೃಷ್ಣ ಪರಮಾತ್ಮ ದುಷ್ಟರ ವಿನಾಶಕ್ಕಾಗಿ, ಸಾಧುಗಳ ರಕ್ಷಣೆಗಾಗಿ, ಧರ್ಮ ಸಂಸ್ಥಾಪನೆಗಾಗಿ ಪ್ರತಿ ಯುಗ ಯುಗದಲ್ಲೂ ಅವತರಿಸುತ್ತಾನಂತೆ. ಈ ಚಕ್ರವರ್ತಿ ಗರ್ಜಿಸಿದರೆ ಸೃಷ್ಟಿ ಇವನು ಕಾಲಿಟ್ಟ ಜಗವೆಲ್ಲ ಹಲ್ಹೋಲ ಇವನು ಒಂದು ಹೆಣ್ಣಿನ ಮೇಲೆ ಮನಸ್ಸು ಮಾಡಿದರೆ ಓ ಹೆಣ್ಣಿನ ನಾನು ಬೀದಿಯ ಪಾಲ ಬಯಸಿ ಮುಂದಡಿ ಇಟ್ಟರೆ ಪ್ರಳಯ, ಬಿಸಿ ಉಸಿರು ಬೆಟ್ಟರೆ ಜ್ವಾಲಾಮುಖಿ. ಅವನು ಯಾವನೇ ಹಾಗಿರಲಿ, ನಮಗೆ ಎದುರಾಗಿ ತೊಡೆತಟ್ಟುವುದು ಈ ಪ್ರಜ್ವಲಿಸುವ ಬೆಳಕಿನಿಂದ ಮುಟ್ಟುವುದು ಎರಡು ಒಂದೇ. ಕಲಿಯುಗದ ರುದ್ರ ಮಾರ್ಥಾಂಡನಂತೆ ರೌದ್ರವತಾರ ತಾಳಿರುವ ಇವನ ಕೋಪ ತಾಪಕ್ಕೆ ಈ ಪೃಥ್ವಿಯ ಮೇಲಿರುವ ಸಕಲ ಜೀವಚರಾಚರ ವಸ್ತುಗಳ ಬಂದು ಹುಟ್ಟು ಭಸ್ಮವಾಗುತ್ತವೆ. ಸಪ್ತ ಲೋಕಗಳನ್ನೇ ಜಗಿಸಿ ಭೂಮಂಡಲದ ಒಡೆಯನೆಂದು ಬಿರುದು ಪಡೆದು ಕೋಲಿಯುಗದ ಕುಬೇರನಾಗಬೇಕೆಂಬ ಇವನ ಬೆಂಚಿನ ಸಂಚನೆ ಕೋಲಿಯುಗದ ಕೋಟ್ಯಾಧಿಪತಿಗಳೆಲ್ಲ ಉಡಿ ಆಗಲೇಬೇಕು. ಈ ಸಮಾಜದಲ್ಲಿ ಪ್ರೀತಿ ಮಾಡುವ ಪ್ರೇಮಿಗಳಿಗೆ ಉತ್ಸಾಹ ಜಾಸ್ತಿ, ರೌಡಿಗಳಿಗೆ ಆವೇಶ ಜಾಸ್ತಿ. ಆದರೆ ರಣರಾತ್ರಿಯ ರೂಪದಲ್ಲಿರುವ ಈ ಚಕ್ರವರ್ತಿಗೆ ಅಂದುಕೊಂಡಿದ್ದೆಲ್ಲವನ್ನು ಸಾಧಿಸಲೇ ತೀರುತ್ತೇನೆ ಎನ್ನುವ ನಂಬಿಕೆ ಜಾಸ್ತಿ. ಇಲ್ಲಿಯವರೆಗೂ ನನ್ನ ವಿಚಾರದಲ್ಲಿ ನನಗೆ ಎದುರಾದವರನ್ನು ಯಮಲೋಕಕ್ಕೆ ಪಾಪ ಮಾಡಿ ನನಗೆ ಎದುರಾಳಿಗಳ ಇಲ್ಲದಂತೆ ಮಾಡಿ ಮೆರೆಯುತ್ತಿರುವ ಈ ಚಕ್ರವರ್ತಿಯ ನಿತ್ಯದ ಆ ಸಂಧ್ಯಾ ಎಷ್ಟು ಹೊತ್ತು ನೋಡ್ತೀ ಎತ್ತ
ಸಂದರ್ಭದಲ್ಲಿ ನನ್ನ ಮೈ ಕೂದಲು ರೋಮಾಂಚನವಾಗಿ ನನ್ನ ಹೃದಯವೆಂಬ ಸರೋವರದಲ್ಲಿ ಕಮಲದಂತೆ ಹಾರಳಿ ನಿಂತಿದೆ. ಆ ನಿನ್ನ ಸೌಂದರ್ಯ, ನಿನ್ನ ಸೌಂದರ್ಯವೆಂಬ ಸಾಗರದಲ್ಲಿ ಕಾಮರಾಜನಾಗಿ ಈಜಬೇಕೆಂದು ಬಯಸುತ್ತಿದೆ. ನನ್ನ ಅಂತರಂಗದ ಹೃದಯ 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 ನಿನ್ನ ಚಲುವ ಚಂಪಕಗಳಿಂದ ಕಾಮದಾಟ ಆಡಬೇಕೆಂದು ಹುಚ್ಚು ಹಿಡಿಯುತ್ತಿದೆ. ಅದಕ್ಕೆಂದೇ ನಿನ್ನ ಮೇಲೆ ಕಣ್ಣಿಟ್ಟು ಕುಳಿತಿದ್ದೇನೆ. ನಾನು ಕಣ್ಣಿಟ್ಟ ಹೆಣ್ಣಿನ ವಿಚಾರದಲ್ಲಿ ಯಾವನಾದರೂ ಅಡ್ಡ ಬಂದರೆ ಅವನ ಬುಡಕ್ಕೆ ಬೆಂಕಿಯಿಟ್ಟು ಭಸ್ಮ ಮಾಡಿಬಿಡುತ್ತೇನೆ. ನಾನು ಬಯಸಿದ ಹೆಣ್ಣು ಮಣ್ಣು ಮಣ್ಣಿನ ವಿಚಾರದಲ್ಲಿ ಆ ದೇವರೇ ಅಡ್ಡ ಬಂದರೆ ದೇವರ ಪಾಲಿಗೆ ಜವ್ವದಂತೆ ಕಾಡಿಸುವ ಕಲಿಯುಗದ ಕಥನ ಕಿರಣ ಏ ಚಕ್ರವರ್ತಿ. ಸೈಲೆಂಟ್ ಆಗಿದ್ರೆ ರಾಮ, ವೈಲೆಂಟ್ ಆದ್ನೋ ಅಣ್ಣ ನನ್ನ ಊರು, ಅಣ್ಣ ನನ್ನ ಹೆಸರು, ಅಣ್ಣ ನಾನು ಕೆಂಚನಲ್ಲಿ ಕೆಂಚಟ. कौन रे उन्हें ಶರಣು ಆದಿದ್ರೆ ಮರಣ ತಪ್ಪುತ್ತಿತ್ತು. ಇನ್ನು ಎಷ್ಟು ದಿನ ಬಾಕಿ ಉಳಿದರೆ ಈ ನಿನ್ನ ಭೂಮಿಯ ಋಣ. ಆದರೆ ಈ ಅಗ್ನಿವೀರನಿಗೆ ಮರಣ ಶಾಸನ ಬರೆಯಲು ಬಂದು ನಿನ್ನ ಮರಣ ಶಾಸನ ನೀನೇ ಬರೆದುಕೊಂಡು ಬಿಟ್ಟೆಯಾ ಮಗನೇ? ಚಕ್ರವರ್ತಿ, ಆ ಸೃಷ್ಟಿಕರ್ತ ನಡೆವರವನ್ನು ಅದಲು ಬದಲು ಮಾಡುವ ತಾಕತ್ತು ಈ ಅಗ್ನಿವೀರನಿಗೆ ಕನ್ಫರ್ಮ್ ಆಯ್ತಲ್ಲ. ನೋಡಿಕೋ, ನೀನು ಕೊಟ್ಟ ವ್ಯಕ್ತಿ ಇವನು ಅಲ್ಲವೋ? ಇವರೇ ಆಗಿದ್ರೆ ನಿನ್ ಕಣ್ಮುಂದೆ ಫಿನಿಶ್ ಮಾಡುತ್ತೇನೆ. ವೆರಿ ಗುಡ್ ಬಾಯ್,
ವೆರಿ ಗುಡ್. ತಪ್ಪಿಸಿದ ಕೆಲಸವನ್ನು ಚಿಟಿಕೆ ಹೊಡೆಯುವಷ್ಟರನ್ನು ಮಾಡಿ ಮುಗಿಸುತ್ತೀಯಾ ಅಂದ್ರೆ ನಿನಗೆ ಜೋಡು ಬೀಳುತ್ತದೆ. ಈ ಹೊಗಳಿಗೆ ಸಾಕು, ಮೊದಲು ಪೇಮೆಂಟ್ ಕೊಡುತ್ತೇನೆ ಅಗ್ನಿ, ಮಾತಾಡಿದ್ದಕ್ಕಿಂತ ಜಾಸ್ತಿನೇ ಕೊಡುತ್ತೇನೆ. ಅಗ್ನಿ, ಈ ಬೆಂಗಳೂರಿನ ಹಂಡರವರಲ್ಲಿ ಈ ಚಕ್ರವರ್ತಿ ಹೆಸರು ಕೇಳಿದರೆ ಗಡಗಡನೆ ರೌಡಿಗಳ ಗುಂಪು ಈ ಚಕ್ರವರ್ತಿಗೆ ಇಡಲು ಶುರು ಹಚ್ಚಿಕೊಂಡರೆ ಇಲ್ಲಿ ಪೊಲೀಸ್ ಇಲಾಖೆ ನಿತ್ಯ ಜಟ್ಟು ಪದರಗೊಟ್ಟುತ್ತಿದೆ. ಅಂಥದರಲ್ಲಿ ಹಠ ಸಾಧಿಸಿ ಘಟ ಪಡೆಯುವ ಈ ಚಕ್ರವರ್ತಿ ತಿರುಗುಬಾಣ ಬಿಟ್ಟು ಒಂದು ವಾರ ಆದರೂ ಆಗದ ಕೆಲಸ ಕೇವಲ 24 ಗಂಟೆಯೊಳಗೆ ಮಾಡಿ ಮುಗಿಸಿದೆಯಲ್ಲ. ನೀನು ಖಳನಾಯಕನು ಕಥಾನಾಯಕನು. ಅದು ನಿಮ್ಮ ಆಲೋಚನೆಗೆ ಬಿಟ್ಟಿದ್ದು. ಕಥೆನಾಗಿರೋ ಪರಿಚಯವಾಗಲು ದುಟ್ಟಿ ಬಂದ ಈ ಅಕ್ಕಿವೀರ ಈ ರುದ್ರ ಭೂಮಿಯಲ್ಲಿ ನಿಮ್ಮಂತವರ ಅಪ್ಪಣೆ ಪಡೆದು ಗಾಂಡು ನನ್ನ ಮಕ್ಕಳ ರುಂಡ ಚಂಡ ಪ್ರಚಂಡ ಅನ್ನೋದೊಂದು ಸತ್ಯ. ಪೇಮೆಂಟ್ ಕೊಟ್ಟು ನಿನ್ನ ಬಾಡಿಗೆ ನೀರು ತಗೊಂಡು ಹೊರಡಬಹುದು ಚಕ್ರವರ್ತಿ. ಈ ರುದ್ರ ಭೂಮಿಯಲ್ಲಿ ನಮ್ಮಂತವರ ಡೀಲ್ ಮಾಡಿಕೊಟ್ಟು ಬದುಕುವುದು ಕಷ್ಟ. ಆದರೆ ಕೇವಲ ಬಿಡಿಗಾಶವಾಗಿ ನಮ್ಮಂತವರ ಕೆಲಸ ಮಾಡುತ್ತಿರುವುದು ತಪ್ಪಲ್ಲವೇ? ನನ್ನ ಜೀವನದಲ್ಲಿ ನಾನು ಯಾವ ತಪ್ಪು ಮಾಡಿದರು ಆ ಸೃಷ್ಟಿಕರ್ತನೇ ಕಾರಣವಾಗುತ್ತಾನೆ. ನನ್ನವರು ತನ್ನವರನ್ನು ದೂರ ಮಾಡಿ ವಿಧಿಯಾಟದಲ್ಲಿ ಅನಾಥನಾಗಿ ಮಾಡುವುದು ಅವರ ತಪ್ಪು. ಎಲ್ಲರಂತೆ ಕೋಪ ಆವೇಶಗಳನ್ನು ಕೊಟ್ಟು ಅದಕ್ಕೆ ಕೆಂಡದಂತೆ ಸೇಡಕ್ಕಿತ್ತು ಅವನದೇ ತಪ್ಪು. ಹೆಸರು ಗೊತ್ತಿಲ್ಲದೆ ಒಬ್ಬೊಬ್ಬರು ಒಂದೊಂದು ಹೆಸರು ಕೂಗುವಾಗ ಈ ರುದ್ರ ಭೂಮಿಲಿ ಉರಿಯುವ ಅಗ್ನಿಯಂತೆ ಕ್ಯಾಂಡಲ್ ಒಬ್ಬ ಬಂದು ಅಗ್ನಿ ಅಂತ ಊಹೆಗೂ ಮೀರಿದ ಸಾಹಸವನ್ನು ಕಂಡಿ ಮತ್ತೊಬ್ಬ ವೀರಾದಿ ವೀರ ಎಂದ. ಎರಡು ಕೂಡಿ ಅಗ್ನಿ ವೀರದ ನನ್ನಂತವನಿಗೆ ಶಿಕ್ಷಿಸುತ್ತಿದ್ದ ಆ ಸೃಷ್ಟಿಕರ್ತರ ತಪ್ಪಲವೇ? ನಿನ್ನಂತವನು ಬಂದು ಕೈಗೆ ಗನ್ನು ಕೊಟ್ಟು ಸುಟ್ಟಾಗಲೇ ಕಳ್ಳ ನಾಯಕನಾಗಿ ಮಾಡಿದೆ. ದಿನ ದಲಿತರು ಕಡು ಬಡವರು ಬಂದು ಸ್ಮಶಾನದಲ್ಲಿ ಹಣ ಉಳುವ ದುಡ್ಡಿರೋದವರು ಬಂದಾಗ ನನ್ನ ಸಹಾಯ ಪಡೆದುಕೊಂಡು ಹಪ್ಪತ್ ಬಂದವೆ. ಸಮಾಜದಲ್ಲಿ ಅಚ್ಚಗತ್ತಿಯಾಗಿ ಬಾಳಬೇಕೆಂದು ಆಸೆ ಪಟ್ಟೆ. ಹೆಣ್ಣನ್ನು ಕಾಪಾಡಿದ ಹೆಣ್ಣು ಮೈರೊಂದು ದ್ವೈಸಿ ಕಥೆ ನಾಯಕನಾಗಿ ಊಹೆ ಮಾಡಿಕೊಂಡಳು. ಹೀಗೆ ಒಬ್ಬೊಬ್ಬರ ದೃಷ್ಟಿಯಲ್ಲಿ ಒಂದೊಂದು ಪಾತ್ರವನ್ನು ನಿರ್ವಹಿಸುತ್ತಿರುವ ಯಾಕೆ ಯಾರೆಂದು ಆ ಸೃಷ್ಟಿಕರ್ತನಗಳದೇ ಬೇರೆ ಯಾರಿಗೂ ಗೊತ್ತಿಲ್ಲ.
ಮತ್ತೇನಾದ್ರೂ ಡೀಲ್ ಇದೆಯಾ ಚಕ್ರವರ್ತಿ? ಇದ್ರೆ ಒಂದು ಫೋನ್ ಕಾಲ್ ಮಾಡಿ. ಗುಡ್ ಬಾಯ್. ಹತ್ತಿ ವೀರ ದುಡ್ಡು ದುಡ್ಡು ಕೊಟ್ಟು ಮಂತ್ರಿ ಮುಖ್ಯಮಂತ್ರಿಯನ್ನು ವ್ಯಕ್ತಿಗಳನ್ನು ಹೇಳಿದರು. ನಿಸ್ಸಂದೇಹವಾಗಿ ಕೆಲಸ ಮಾಡಲಿದ್ದಾರೆ. ಇವನಿಂದ ನಾನು ನನ್ನ ಗುರಿ ಸಾಧನೆ ಮಾಡುವುದರಲ್ಲಿ ಅನುಮಾನವೇ ಇಲ್ಲ. ಸುತ್ತ 16 ಹಳ್ಳಿಯ ದರ್ಪದ ಬದುಕನ್ನು ಕಟ್ಟಿಕೊಂಡು ಮೆರೆಯುತ್ತಿರುವ ಆ ಸಾಹುಕಾರ್ ರಾಜವರ್ಧನನ ಹೆಸರು ಕೇಳಿದರೆ ಎಲ್ಲಿನ ಬಡಗುಂಡಿಗಳಲ್ಲಿ ಹೆದರಿ ಹಿಂದೆ ಸರಿಯುತ್ತಾರೆ. ಆದರೆ ಅಂಥವನ ದರ್ಪವನ್ನು ಅಂತ್ಯ ಮಾಡಬೇಕೆಂದರೆ ಏ ಹತ್ತಿವೀರನಂತ ಕಲಿದಿರಬೇಕು. ಸುತ್ತ 16 ಹಳ್ಳಿಯ ಜನರ ಬದುಕನ್ನು ಹೊಂಗೈಯಲ್ಲಿಟ್ಟುಕೊಂಡು ನಾನೇ 1000 ಹಳ್ಳಿಗೆ ಸರದಾರನೆಂಬಂತೆ ಮೆರೆಯುತ್ತಿರುವ ಆ ರಾಜವರ್ಧನನ ಅಂತ್ಯ ಈ ಹಕ್ಕಿವೀರನಿಂದ ಆಗಿರಬೇಕು. ಆದರೆ ಆ ಹಂತದ ಸೂತ್ರಧಾರ ಈ ಚಕ್ರವರ್ತಿನೇ ಆಗಿರಬೇಕು. ಕೇವಲ ನಿರ್ಭಯವಾಗಿ ಕೊಲೆ ಸುಲಿಗೆ ಮಾಡಿಕೊಂಡು ಆ ಹಕ್ಕಿವೀರನನ್ನು ನನ್ನ ಅಂಗೈಯಲ್ಲಿಟ್ಟುಕೊಂಡು ಅಂದುಕೊಂಡಿದ್ದೆಲ್ಲ ಸಾಧಿಸದೇ ಬಿಡಲಾರೆ. ಈ